ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನೋಡಿ, ಬಾಗಿಲು ಡೋರ್ ಓಪನ್ ಮಾಡಿದ ತಕ್ಷಣ ಬೆಳಗ್ಗೆ ನಮ್ಮ ಮನೆ ಮುಂದೆ ಎಷ್ಟು ಹೂವು ಬಿಟ್ಟಿದ್ದಾವೆ ಅಂತ ಚೆನ್ನಾಗಿಬಿಟ್ಟು ಸರ್ಪ್ರೈಸ್ ಆಗಿಬಿಟ್ಟಿದ್ದಾವೆ. ನಿನ್ನೆ ಒಂದು ಸ್ವಲ್ಪ ಮಗ್ಗಿತ್ತು, ನಾನು ಇಷ್ಟು ಬೇಗ ಅಳಲ್ಲ ಅಂದ್ಕೊಂಡಿದ್ದೆ. ಬೆಳಗ್ಗೆ ಬಂದು ನೋಡಿದರೆ ಇಷ್ಟು ಹೂವು ಬಿಟ್ಟಿದ್ದಾವೆ. ವಾರದ ಟೈಮಲ್ಲಿ ಯಾವುದಾದ್ರೂ ಒಂದೊಂದು ಹೂವು ಬಿಡ್ತಾಯಿತ್ತು. ಇವತ್ತೇನು ವಾರ ಏನು ಮಾಡಲ್ಲ, ಬಟ್ ಇಷ್ಟೊಂದು ಹೂವು ಬಿಟ್ಟಿದ್ದಾವೆ ನೋಡಿ. ತುಂಬ ಖುಷಿ ಆಗ್ತಾಯಿತ್ತು ಬೆಳಗ್ಗೆ ಇಷ್ಟು ಹೂವು ಬಿಟ್ಟಿದ್ದಾವೆ ಅಂತ. ಇನ್ನು ಇವತ್ತು ತಿಂಡಿಗೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಲಕಾಯಿ ಪಲ್ಯ ಅಂತಂದರೆ ಎಷ್ಟೊಂದು ಜನ ದೂರ ಓಡ್ತಾರೆ, ನನಗಿಷ್ಟ ಇಲ್ಲ, ಕಹಿ ಬರುತ್ತೆ, ಹಂಗೆ ಹಿಂಗೆ ಅಂತ. ಬಟ್ ಕಹಿ ಇಲ್ದಿರನೇ ಮಾಡೋದು ಯಾವ ಥರ ಅಂತ ನಾನು ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ. ನಾನು ಇನ್ನೂ ಒಂದು 2-3 ಥರ ಮಾಡ್ತೀನಿ. ಅಂದರೆ ಇವತ್ತು ಸಣ್ಣಕ್ಕೆ ಹೆಚ್ಚಿದ್ದೀನಿ, ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗಲಕಾಯಿನೆಲ್ಲ. ಒಳಗಡೆ ಬೀಜ ಇರುತ್ತಲ್ಲ, ಅದೆಲ್ಲ ತೆಗೆದುಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಬೇಕು. ಇನ್ನು ರೋಲ್ ಥರನೂ ಹೆಚ್ಚಿಟ್ಕೊತಾರೆ, ಇನ್ನು ಉದ್ದನೂ ಹೆಚ್ಕೊತಾರೆ. ಆ ಥರನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸಣ್ಣ ಕಟ್ ಮಾಡಿ ಇಟ್ಕೊಂಡು ಕಹಿ ಎಲ್ಲ ಹೋಗಲಿ ಅಂತೇಳ್ಬಿಟ್ಟು ಅರಿಶಿನ ಪುಡಿ, ಉಪ್ಪು ಹಾಕಿ ಒಂದು 10 ನಿಮಿಷ ನೆನೆಸಿ ಇಡಬೇಕು. ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೀರಲ್ಲಿ. ಇವಾಗ ನಾನು 1-2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊತೀನಿ. ಬೆಳ್ಳುಳ್ಳಿ ಜಜ್ಕೊಬೋದು. ನಾನಿಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊತೀನಿ. ಒಬ್ಬೊಬ್ರಿಗೆ ಇಷ್ಟನೇ ಆಗಲ್ಲ, ಹಾಗಲಕಾಯಿ ಅಂದರೆ ಕಹಿ ಅಂತ ಹೇಳ್ತಾ ಇರ್ತಾರೆ. ಮಕ್ಕಳಂತೂ ತಿನ್ನೋದೇ ಇಲ್ಲ, ದೊಡ್ಡವರು ತಿನ್ನಲ್ಲ ಸಾಮಾನ್ಯವಾಗಿ. ಕಹಿ ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಈ ಥರ ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾವಾಗೂ ಮಾಡ್ಕೊತೀರ, ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಬಾಣಲಿ ಇಟ್ಟು ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಬೇಕು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಹಾಕ್ಕೊಬೇಕು. ಈ ಥರ ಪಲ್ಯಗಳಿಗೆಲ್ಲ ಎಣ್ಣೆ ಜಾಸ್ತಿನೇ ಹಾಕ್ಕೊಬೇಕು. ಈ ಥರ ನೋಡಿ, ನೀರೆಲ್ಲ ಎಷ್ಟೊಂದು ಸೈಡಲ್ಲಿ ಬಿಟ್ಕೊಂಡಿದೆ. ಇವಾಗ ನಾನು ಅದನ್ನು ಚೆನ್ನಾಗಿ ಹಿಂಡಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ನೀರು ಸಪ್ರೇಟ್ ಮಾಡ್ತಾಯಿದ್ದೀನಿ. ಈ ಥರ ಸಪ್ರೇಟ್ ಮಾಡಿ ಹಿಂಡೋದ್ರಿಂದ ಸ್ವಲ್ಪ ಕಹಿ ಹೋಗುತ್ತೆ. ಆಲ್ಮೋಸ್ಟು ಹೋಗ್ಬಿಟ್ಟಿರುತ್ತೆ ಕಹಿ. ನಾನು ಸ್ವಲ್ಪ ಬಾಣಲಿಗೆ ಹಾಕಿ ನಾವು ಎಣ್ಣೆಲಿ ಹುರ್ಕೊಂಡ್ರೆ ಪೂರ್ತಿನೇ ಇರಲ್ಲ ಕಹಿ ಏನು. ಈ ಥರ ಟ್ರೈ ಮಾಡಿ ನೋಡಿ, ಬೇಕಾದರೆ ಒಂದು ಸಲ ತಿಂದರೆ ಮತ್ತೆ ತಿಂತೀನಿ ಅಂತೀರ ನೀವು. ಪ್ಲೀಸ್, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಇನ್ನು ಬಾಣಲಿಗೆ ನಾನು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡಿದ್ದೀನಿ. ಇವಾಗ ನಾನು ಏನು ಇಟ್ಕೊಂಡಿದ್ದೀನಲ್ಲ ನೋಡಿ ಹಾಗಲಕಾಯಿ, ಅದನ್ನೆಲ್ಲ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಬರೀ ಎಣ್ಣೆಲೇ ಹುರಿಬೇಕು ಇದನ್ನು, ನೀರೇನು ನಾನು ಹಾಕ್ತಾಯಿಲ್ಲ. ನಿಮಗೆ ಡ್ರೈ ಬೇಕಂದರೆ ಹಿಂಗೆ ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು ಡ್ರೈ ಮಾಡ್ಕೊಬೋದು. ನಾನು ಒಂಚೂರು ಗೊಜ್ಜು ಟೈಪಲ್ಲಿ ಮಾಡ್ತಾಯಿದ್ದೀನಿ, ಚಪಾತಿಗೆ ಬೇಕಲ್ಲ ಅಂತ ಹೇಳ್ಬಿಟ್ಟು. 2 ಟೊಮೊಟೊ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣ್ಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಹಾಕೋದ್ರಿಂದ ಇನ್ನೂ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಅಂತ. ಕಹಿ ಏನಿರಲ್ಲ ಈಗ ಸದ್ಯಕ್ಕೆ, ಬಟ್ ಹಾಕ್ಕೊಬೇಕು. ಹುಣ್ಸೆಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಎಲ್ಲ ಪೂರ್ತಿನೇ ಇರಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಬೇಡ ಅಂತಂದರೆ ಸ್ಕಿಪ್ ಮಾಡಿಬಿಟ್ಟು ನೀವು ಬರೀ ಟೊಮೊಟೊನೇ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ. ಈಗ ನನ್ನ ಮನೇಲಿ ಏನು ಸಾಂಬಾರು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನೇ ಹಾಕ್ತಾಯಿದ್ದೀನಿ ಸ್ವಲ್ಪ. ಅದು ಹಾಕ್ಬಿಟ್ಟು ಮತ್ತು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಇವೆರಡು ಹಾಕ್ಕೊಂಡು ನಾನು ಸ್ವಲ್ಪ ಹುರಿಬೇಕು. ನಿಮಗೆ ಸಾಂಬಾರು ಪೌಡ್ರ್ ಏನು ಬೇಡ ಅಂತಂದರೆ ಡೈರೆಕ್ಟು ಅಚ್ಕಾರದ ಪುಡಿನೇ ಹಾಕ್ಕೊಳ್ಳಿ. ನಾನಿಲ್ಲೊಂದು ಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಚೆನ್ನಾಗಿರುತ್ತೆ, ಸಿಹಿ ಕಹಿ ಖಾರ ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಅಷ್ಟೊಂದೇನು ಸ್ವೀಟ್ ಹೊಡಿಯಲ್ಲ. ಲೈಟಾಗಿ ಒಂದೇ ಒಂದು ತುಂಡು ಹಾಕ್ಕೊಂಡಿದ್ದೀನಿ, ಚಿಕ್ಕದು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ರೆಡಿ ಆಯಿತು ನೋಡಿ. ಇನ್ನೊಂದು ಸ್ವಲ್ಪ ಡ್ರೈ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಡ್ರೈ ಆಗಿಬಿಡುತ್ತೆ, ಗೊಜ್ಜೇನು ಬರೋಲ್ಲ, ಚೆನ್ನಾಗಿರುತ್ತೆ. ಅದುವೇ ಮುದ್ದೆ ಜೊತೆಗೆ ಸೈಡಿಗೆಲ್ಲ, ರೈಸಿಗೆ ಸೈಡಿಗೆಲ್ಲ ಚೆನ್ನಾಗಿರುತ್ತೆ. ಈಗ ನಾನು ಚಪಾತಿ ಮಾಡಿಕೊಂಡು ಪಲ್ಯ ಹಾಕ್ಕೊಂಡು ರೈಸಿಗೂ ತುಂಬ ಚೆನ್ನಾಗಿರುತ್ತೆ. ಗೊಜ್ಜು ಥರ ಮಾಡಿಕೊಂಡ್ರೆ ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ನಾನು 3 ಕೂಡ ಮಾಡಿದ್ದೆ ಇವತ್ತು, ಅನ್ನ ಮತ್ತು ಚಪಾತಿ, ಹಾಗಲಕಾಯಿ ಪಲ್ಯ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.